ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಾನು ನಿಮ್ಮ ಪಂಡಿತ್ ಲೋಕನಾಥ್ ಭಟ್ ಮಾಡುವಂತಹ ನಮಸ್ಕಾರಗಳು. ಏಪ್ರಿಲ್ 17ನೇ ತಾರೀಕು ವೈಶಾಖ ಅಮಾವಾಸ್ಯೆ ಇದೆ. ಈ ಅಮಾವಾಸ್ಯೆ ಆದ ನಂತರ ಮಹಾಲಕ್ಷ್ಮಿಯ ವಿಶೇಷ ಕೃಪೆ ಇರೋದ್ರಿಂದ ಈ 4 ರಾಶಿಯವರಿಗೆ ಅದೃಷ್ಟದ ಬಾಗಿಲು ತೆರೆಯುತ್ತೆ. ಈ ರಾಶಿಯದು ಯಾವುದು ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋಗೆ ಲೈಕ್ ಕೊಟ್ಟು ನನ್ನ ಚಾನಲ್ ಆದ ರಾಯರ ಭವಿಷ್ಯಕ್ಕೆ ಸಬ್ಸ್ಕ್ರೈಬ್ ಅನ್ನೋದು ಮಾಡಿ. ಮೊದಲ ರಾಶಿಯಾಗಿ ವೃಷಭ ರಾಶಿ. ಇಷ್ಟು ದಿನ ಕೈಗೆ ಬರದಂತಹ ಒಂದು ದುಡ್ಡು ಈ ಸಮಯ ಕೈ ಸೇರುತ್ತದೆ. ವ್ಯಾಪಾರದಲ್ಲಿ ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತದೆ ಹಾಗೂ ವ್ಯವಹಾರದಲ್ಲಿ ಏನೇ ಕೆಲಸ ಮಾಡಿದರೂ ಸಹ ಅದೃಷ್ಟ ಹುಡುಕೊಂಡು ಬರುತ್ತದೆ. ಮನೆಯಲ್ಲಿ ಒಂದು ಶುಭ ಕಾರ್ಯ ಫಿಕ್ಸ್ ಆಗುವಂತ ಸಾಧ್ಯತೆ ಇದೆ. ಇನ್ನು 2ನೇ ರಾಶಿಯಾಗಿ ಸಿಂಹರಾಶಿ. ಕೆಲಸದ ಜಾಗದಲ್ಲಿ ದೊಡ್ಡ ಪ್ರಮೋಷನ್ ಅನ್ನೋದು ಸಿಗುತ್ತೆ. ರಾಜಕೀಯ ಕ್ಷೇತ್ರದಲ್ಲಿ ಇರುವಂತಹ ವ್ಯಕ್ತಿಗಳಿಗೆ ಪ್ರಮೋಷನ್ ಸಿಗುವಂತ ಸಮಯವಿದೆ. ಹಳೆಯ ಒಂದು ಪ್ಲಾನ್ಗಳು ಇವಾಗ ಈಡೇರುವಂತಹ ಸಾಧ್ಯತೆ ಇದೆ. 3ನೇ ರಾಶಿಯಾಗಿ ತುಲಾ ರಾಶಿ. ಹೊಸ ಮನೆ ಅಥವಾ ಹೊಸ ಲಕ್ಸುರಿ ಗಾಡಿಯನ್ನ ತಗೊಳ್ಳುವಂತಹ ಸಾಧ್ಯತೆ ಇದೆ. ವಿದೇಶಕ್ಕೆ ಹೋಗುವಂತ ಪ್ಲಾನ್ ಏನಾದರೂ ಇದ್ರೆ ಈಗ ಸಕ್ಸಸ್ ಅನ್ನೋದಾಗುತ್ತದೆ. ಪಾರ್ಟ್ನರ್ಶಿಪ್ ಇರುವಂತಹ ವ್ಯಕ್ತಿಗಳಿಗೆ ಈಗ ಬಂಪರ್ ಸಮಯವಿದೆ. 4ನೇ ರಾಶಿಯಾಗಿ ಧನುರಾಶಿ. ಅಂದುಕೊಂಡಂತಹ ಕೆಲಸಗಳು ಅಡೆತಡೆ ಇಲ್ಲದೆ ಪೂರ್ತಿಯಾಗುತ್ತದೆ. ಯಾವುದೋ ಇನ್ವೆಸ್ಟ್ಮೆಂಟ್ ಇಂದ ಒಂದು ದೊಡ್ಡ ಲಾಟರಿ ಅಂತ ಹೊಡೆದಂತ ಆಗುತ್ತದೆ. ಮಕ್ಕಳ ಕಡೆ ಒಳ್ಳೆಯ ಸುದ್ದಿಯನ್ನ ಕೇಳ್ತೀರಾ. ಆರ್ಥಿಕವಾಗಿ ತುಂಬಾ ಸ್ಟ್ರಾಂಗ್ ಅನ್ನೋದಾಗ್ತೀರಾ. ಈ 4 ರಾಶಿಯವರು ಪ್ರತಿ ಶುಕ್ರವಾರ ಲಕ್ಷ್ಮೀ ಸ್ತೋತ್ರವನ್ನು ಪಠಣೆಯನ್ನ ಮಾಡಿ. ಈ ರಾಶಿಯು ನಿಮ್ದು ಇದ್ದರೂ ಇಲ್ಲದಿದ್ದರೂ ಓಂ ನಮೋ ಮಹಾಲಕ್ಷ್ಮೀ ನಮಃ ಅಂತ ಹೇಳಿ ಕಮೆಂಟ್ ಅನ್ನೋದು ಮಾಡಿ ಈ ವಿಡಿಯೋಗೆ ಲೈಕ್ ಕೊಟ್ಟು ನನ್ನ ಒಂದು ಚಾನಲ್ ಆದ ರಾಯರ ಭವಿಷ್ಯಕ್ಕೆ ಸಬ್ಸ್ಕ್ರೈಬ್ ಅನ್ನೋದು ಮಾಡಿ. ಹಾಗೂ ನಿಮ್ಮ ಸಮಸ್ಯೆ ಏನೇ ಇದ್ದರೂ ಸಹ ನೇರವಾಗಿ ಬಂದು ಭೇಟಿಯಾಗಿ ಅಥವಾ ಈ ಕೆಳಕಂಡ ನಂಬರಿಗೆ ಕರೆ ಮಾಡಿ. ಧನ್ಯವಾದಗಳು.